ಆರ್ಥಿಕ ತಜ್ಞರು ಮತ್ತು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಆದಂತಹ ನಾರಾಯಣ್ ಯಾಜಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಯಾರು ಗೆದ್ರು ಯಾರು ಸೋತ್ರು ಸರ್? ಕೇಳ್ತಾ ಇಲ್ಲ. ಯಾರು ಗೆದ್ರು ಯಾರು ಸೋತ್ರು ಸರ್? ಇಟ್ ಈಸ್ ಆಬ್ವಿಯಸ್. ಯಾರು ನೀವೇ ಹೇಳ್ಬಿಟ್ರಿ ಇದ್ರಿ. ಈಗ ಇಷ್ಟೆಲ್ಲ ಕಂಡೀಷನ್ ಹಾಕಿಕೊಂಡು ಇನ್ನು ನಾನೇ ಗೆದ್ದಿದ್ದೇನೆ ಅಂತೇಳಿ ಏನಾದ್ರು ಟ್ರಂಪ್ ಅನ್ನ ಹೇಳಿದ್ರೆ, ಟ್ರಂಪ್ ಮಹಾಶಯ ಸೀದಾ ಆ ದಿವಸನು ಈ ವಿಚಾರವನ್ನು ಹೇಳಿದಾಗ ಅಂತ ಹೆಸರಿಟ್ಟಿನ್ರಿ ಸರ್. ಹೌದು, ಹಾಗೆ ಇದು ಎಲ್ಲರಿಗೂ ಗೊತ್ತಿದೆ, ಇದು ಅಬ್ವಿಯಸ್. ಈ ಕಂಡೀಷನ್ಗೆ ಒಂದು ವೇಳೆ ಯಾರು ಒಪ್ತಾರ, ಆ ಒಪ್ಪಿದವರು ಸೋತ್ರು ಅಂತೇಳಿ ಅರ್ಥ, ಮತ್ತೆ ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ಹಾಗಾಗಿ ನೀವು ತುಂಬಾ ಚೆನ್ನಾದ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀರಿ ಈ ಹೊತ್ತಿನಲ್ಲಿ. ನಾನು ಕೇಳ್ತಾ ಇದ್ದೆ ನಿಮ್ಮ ಡಿಸ್ಕಷನ್ ಅಲ್ಲಿ, ಯಾಕೆಂದ್ರೆ ಹೇಗಾಗ್ಬೋದು, ಏನಾಗ್ತದೆ ಅಂತೇಳಿ. ಈಗ ಅಮೆರಿಕದಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ, ಈ ವಿಚಾರದಲ್ಲಿ ಅಮೆರಿಕಕ್ಕೆ ಇದೊಂದು ಸೇಫ್ ಪ್ಯಾಸೇಜಿಗೆ ಒಂದು ಜನ ಬೇಕಿತ್ತು. ನವಾಜ್ ಶರೀಫ್ನ ಟ್ವೀಟ್ ಅನ್ನು ನೋಡಿದ್ರಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ, ಸತ್ಯ ಅದು. ಹೌದೌದು. ಈಗ ಅಮೆರಿಕಕ್ಕೆ ಒಂದು ದಿವಸಕ್ಕೆ 20 ಬಿಲಿಯನ್ ಖರ್ಚಾಗ್ತಾ ಇದೆ. 20 ಬಿಲಿಯನ್, 20 ಮಿಲಿಯನ್ ಅಲ್ಲ, 20 ಮಿಲಿಯನ್ ಅಂದ್ರೆ ಹತ್ರ 18 ಕೋಟಿ. 20 ಬಿಲಿಯನ್ ಅಂದ್ರೆ ಅಷ್ಟು 2,000 ಕೋಟಿ ರೂಪಾಯಿ ಅಷ್ಟು, ಅದಕ್ಕಿಂತ 2 ಲಕ್ಷ ಕೋಟಿ ರೂಪಾಯಿನಷ್ಟು ಅಮೆರಿಕಕ್ಕೆ ಖರ್ಚು ಬರ್ತಾ ಇತ್ತು ಇವತ್ತು. $20 ಬಿಲಿಯನ್. ಅವ್ರಿಗೆ ಏನಾಗ್ತಾ ಇತ್ತು ಕೇಳಿದ್ರೆ, ಎಲ್ಲೋ ಹೇಗೆ ಮ್ಯಾಲ್ ಬರ್ಬೇಕು ಅಂತೇಳಿ. ಫಸ್ಟ್ ಟೈಮ್ ಇರಾನ್ನೊಟ್ಟಿಗೆ B-12 ಬಾಂಬರ್ ತಂದು ಏನು ಹಾಕಿದ್ರಲ್ಲ, ಇಟ್ ವಾಸ್ ದ ಬೆಸ್ಟ್ ಸ್ಟ್ರಾಟಜಿ. ಈಗ ಏನಾಗಿದೆ ಕೇಳಿದ್ರೆ, ಯಾವುದೇ ದೇಶ ಇನ್ನೊಂದು ದೇಶದಲ್ಲಿ ಬೂಟ್ ಆನ್ ಲ್ಯಾಂಡ್ ಮಾಡ್ಲಿಕ್ಕೆ ಬಂದ್ರೆ ಖಂಡಿತ ಸಕ್ಸಸ್ ಆಗೋದಿಲ್ಲ ಅಂತೇಳಿ ಹೇಳೋದು ಉಕ್ರೇನ್ ನಲ್ಲೇ ಸಾಕ್ಷಿ. ರಷ್ಯಾಕ್ಕೆ ಉಕ್ರೇನಿನ ಜಾಗ ಗೊತ್ತಿದೆ, ಪ್ರತಿಯೊಂದು ಏರಿಯಾ ಗೊತ್ತಿದೆ, ಎಲ್ಲವೂ ಗೊತ್ತಿದ್ರು ಕೂಡ ಆ ದೇಶದ ಒಳಗಡೆ ನುಗ್ಗಿಕೊಂಡು ಅದನ್ನ ಅಟ್ಯಾಕ್ ಒಳಗಡೆ ವಶಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನು ಅಮೆರಿಕಕ್ಕೆ ಆಗ್ತಿತ್ತ ಇರಾನ್ ಮೇಲೆ ಬರ್ಲಿಕ್ಕೆ? ಈಗ ಏನಾಗಿದೆ ಕೇಳಿದ್ರೆ, ಅಮೆರಿಕದ ಈ ನೆಲೆಯಿಂದ ಹೆದರ್ಕೊಂಡವರು ಅಸ್ಥಿರತೆ ಉಂಟಾದದ್ದು ಭಾರತನೂ ಅಲ್ಲ, ಸೌದಿ ಗಲ್ಫ್ ಕಂಟ್ರೀಸ್ಗಳು. ಎಷ್ಟು ದಿವಸ ಅವರನ್ನೇನು ನಂಬಿಕೊಂಡು ಇವರೆಲ್ಲ ಮಾಡಿದ್ರಲ್ಲ, ಈ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ, ಅಮೆರಿಕವನ್ನು ಬಿಟ್ಕೊಂಡು ನೀವು ನನ್ನ ಲೀಡರ್ಶಿಪ್ ಅನ್ನು ಒಪ್ಕೊಳ್ಳಿ ಅಂತೇಳಿ ಇರಾನ್ ಕೇಳ್ತಾ ಇದೆ. ಇದು ಒಂದರ್ಥದಲ್ಲಿ ಇರಾನು ತನ್ನ ಡಿಕ್ಟೇಟರ್ಶಿಪ್ ಅನ್ನ ಗಲ್ಫ್ ದೇಶದ ಮೇಲೆ ಹೇರ್ಲಿಕ್ಕೆ ಹೊರಟಿರುವಂತ ರೀತಿ. ಹಾಗಾಗಿ ಈ ವಿಚಾರದಲ್ಲಿ ನೆಗೋಸಿಯೇಷನ್ ಟೇಬಲ್ ಮೇಲೆ ಯಾರು ಎಷ್ಟು ಗೆಲ್ತಾರೆ, ಯಾರು ಎಷ್ಟು ಸೋಲ್ತಾರೆ ಅಂತ ಹೇಳೋದು ತುಂಬಾ ಮಹತ್ವ. ಈಗ ಇದರಲ್ಲಿ 2 ವಿಚಾರ ನೋಡ್ಬೋದು. ಇರಾನಿಗೆ ಸರಿಯಾದ ಲೀಡರ್ಶಿಪ್ ಇಲ್ಲ, ಅಲ್ಲಿ ಮೊಸಾಯಿಕ್ ಲೀಡರ್ಶಿಪ್ ಒಂದು 50 ಲೇಯರ್ನಲ್ಲಿದೆ. ಅಮೆರಿಕದಲ್ಲಿ ಸೇಫ್ ಪ್ಯಾಸೇಜ್ ಬೇಕಿತ್ತು, ಇಬ್ಬರಿಗೂ ಕೂಡ ದಣದಿದ್ರು. ಅವರಿಬ್ಬರು ಕೂಡ ಟೆಂಪ್ರರಿ ಆಗಿ ಏನೋ ಒಂದು ಮುಖ ಮುಚ್ಚಿಕೊಳ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಈಗ ಒಂದು ಕದನ ವಿರಾಮಕ್ಕೆ ತಂದಿದ್ದಾರೆ. ಆದ್ರೆ ಇದೇ ಫೈನಲ್ ಖಂಡಿತ ಆಗೋದಿಲ್ಲ. ಮುಂದೆ ಬರುವಂತ ಇನ್ನು 15 ದಿವಸದಲ್ಲಿ ಯುದ್ಧ ಖಂಡಿತ ಮುಂದುವರಿಯುವುದಿಲ್ಲ, ಎಲ್ಲೋ ಒಂದು ಕಡೆ ಬಂದು ನಿಲ್ತವೆ. ಇರಾನ್ ವಿಚಾರದಲ್ಲಿ ಸರ್, ಈಗ ಸರ್ವೈವಲ್ ಈಸ್ ಅ ವಿಕ್ಟ್ರಿ ಅನ್ನೋ ತರದಲ್ಲಿ ಇಂತಹ ವಿಶ್ವದ ಅತ್ಯಂತ ಬಲಿಷ್ಠವಾದಂತಹ ಅಮೆರಿಕಾದಂತಹ ದೇಶದ ವಿರುದ್ಧ ನಾವು ನಮ್ಮ ಷರತ್ತುಗಳನ್ನ ಇಟ್ಟು ಬಾರ್ಗೇನಿಂಗ್ ಪವರ್ ಅನ್ನ ಹೆಚ್ಚು ಮಾಡಿಕೊಂಡು 40 ದಿನಗಳಿಂದ ನಾವು ಸರ್ವೈವ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ಅವರ್ ವಿಕ್ಟ್ರಿ ಅಂತ ಇರಾನ್ ಹೇಳ್ತಾ ಇದೆ. ಇನ್ನೊಂದು ಕಡೆ 75% ಇಡೀ ಇರಾನ್ ಹಾಳಾಗಿ ಧ್ವಂಸ ಆದ್ರೂ ಕೂಡ ವಿಕ್ಟ್ರಿ ಅಂತ ಇದೆ. ಮತ್ತೊಂದು ಕಡೆ ಅಮೆರಿಕ ಹೇಳ್ತಾ ಇದೆ ನಮ್ಮ ಒಂದು ಮಿಲಿಟರಿ ಪವರ್ನ ಜಸ್ಟ್ 10% ಅಷ್ಟೇ ನಾವು ಇಲ್ಲಿ ಯುಟಿಲೈಸ್ ಮಾಡಿರೋದು ಅಂತ. ಆದ್ರೆ ಸ್ವತಃ ನೆಲದಲ್ಲೇ ಈಗ ಯಾರು ಸಂಭ್ರಮ ಮಾಡ್ತಾ ಇಲ್ಲ. ಇರಾನ್ ನಲ್ಲಿ ಜನ ಸಂಭ್ರಮ ಮಾಡ್ತಾ ಇದ್ದಾರೆ, ಅಮೆರಿಕದ ನಾಟ್ ಇವನ್ ಸಿಂಗಲ್ ಪರ್ಸನ್ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಗೊತ್ತಿದೆ ಇರಾನ್ದಲ್ಲಿ ಸೆಲೆಬ್ರೇಟ್ ಮಾಡ್ಲೇಬೇಕು, ಇದನ್ನು ಒಪ್ಕೊಳ್ಳೋದೇ. ಆದ್ರೆ ಇಲ್ಲಿ ಏನಾಗಿದೆ ಗೊತ್ತಾ, ಇರಾನದ ಅವಸ್ಥೆನೂ ಕೂಡ ಅವರು ಕೂಡ ತೀರಾ ಇರಾನು ಎಷ್ಟೇ ಇದಾದ್ರೂ ಕೂಡ ತುಂಬಾ ಫೆನೆಟಿಕ್ ಅಲ್ಲ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿಗೂ ಕೂಡ ಭಾರತದೊಟ್ಟಿಗೆ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ದಾರೆ. ಇರಾನಿನ ಬ್ಯಾಕ್ ಡೋರ್ ನಲ್ಲಿ ಭಾರತವನ್ನು ತುಂಬಾ ಚೆನ್ನಾದಂತ ಒಂದು ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ಟ್ರಂಪ್ ನಿಂದ ಅಮೆರಿಕದಿಂದ ಜೈಶಂಕರ್ ಇದ್ ಮಾಡಿದ್ದು ಸಾಕ್ಷಿ, ಇಲ್ಲಿನ ಸರ್ಗಿ ಗರ್ಗೋಯಿ ಅಮೆರಿಕಕ್ಕೆ ಕರ್ಕೊಂಡೋದ್ದು ಸಾಕ್ಷಿ, ಅವರ ರಾಯಭಾರಿ. ಆಮೇಲೆ ಚೈನಾ ಮತ್ತು ರಷ್ಯಾ ಅಫ್ಕೋರ್ಸ್ ಈ ಎಲ್ಲವೂ ಕೂಡ ಬಂದ್ಕೊಂಡಿದೆ. ಈ ಎಲ್ಲ ವಿಚಾರದಲ್ಲಿ ಏನಾಗಿದೆ ಕೇಳಿದ್ರೆ, ಈ ಸಂದರ್ಭದಲ್ಲಿ ಅಮೆರಿಕ ಖಂಡಿತ ಅದು ತಾನು ಗೆದ್ದಿದ್ದೇನೆ ಅಂತ ಹೇಳಿ ಟ್ರಂಪ್ ಏನೇ ಹೇಳ್ಕೊಳ್ಬಹುದು, ಆದ್ರೆ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಇರಾನ್ ಹ್ಯಾಸ್ ಗಾಟ್ 100% ಆಫ್ ದ ರೀಸನ್, ಮೋರ್ ದೆನ್ 100 ರೀಸನ್ ಟು ಸೇ ದಟ್
ಅವ್ರಿಗೆ ತಾವು ಗೆದ್ದಿದ್ದೇವೆ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಆದ್ರೆ ಗೆದ್ದ ರಾಷ್ಟ್ರ ಸೋತಿದೆ. ಈಗ ಅವರನ್ನು ರೀಬಿಲ್ಡ್ ಮಾಡುವುದು ಹೇಗೆ ಅಂತ ಹೇಳುದು ಇರಾನ್ದಲ್ಲಿ ಇರುವಂತ ಒಂದು ಚಾಲೆಂಜ್. ಹ್ಮ್ ಆ ಚಾಲೆಂಜಿಗೋಸ್ಕರವಾಗಿ ಅವರೀಗ ಹರ್ಮೋಜ್ ಸ್ಟೇಟ್ ಆಫ್ ಹರ್ಮೋಜ್ ನಲ್ಲಿ ಅಂದ್ರೆ ಹರ್ಮೋಜ್ ಜಲಸಂಧಿ ಮೇಲೆ ನಾವು ಶುಲ್ಕವನ್ನು ವಿಧಿಸ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಜಗತ್ತಿಗೆ ದೊಡ್ಡ ಚಿಂತೆಯ ವಿಚಾರ. ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಹ್ಮ್ ಹಾ, ಈಗ ನೋಡಿ, ಈಗ ಅಲ್ಲಿಂದ ಬರುವಾಗ ಒಂದು ವೆಸಲ್ಸ್ ನಲ್ಲಿ ಹತ್ರ 20 ಲಕ್ಷ ಬ್ಯಾರಲ್ಗಳಷ್ಟು, ಒಂದು ಬ್ಯಾರಲ್ ಅಂದ್ರೆ 160 ಲೀಟರ್ಸ್, 159 ಪಾಯಿಂಟ್ ಆಗ್ತವೆ. ಅಷ್ಟು ವೆಸಲ್ಸ್, ದೊಡ್ಡ ವೆಸಲ್ಸ್ ನಲ್ಲಿ ಇರ್ತವೆ, ಸಣ್ಣ ವೆಸಲ್ಸ್ ಎಲ್ಲರೂ ಕೂಡ. ನೀವು 20 ಮಿಲಿಯನ್ ಕೊಡಬೇಕು ಅಂದ್ರೆ ಸಾಮಾನ್ಯ 18 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ಕೆಲವು ದೇಶಕ್ಕೆ ತುಂಬಾ ತೊಂದರೆ ಆಗ್ತವೆ. ಆಮೇಲೆ ಇನ್ನು ಇನ್ಶೂರೆನ್ಸ್ನವರು ಅವ್ರದ್ದು ಬೇರೆ ಆಗಿದೆ, ಆಲ್ರೆಡಿ ಅವರು ಜಾಸ್ತಿ ಅವ್ರದ್ದು ವಿಮೆ ಜಾಸ್ತಿ ಮಾಡಿದ್ದಾರೆ ಆಗಿದೆ. ಈಗ ಇದರಿಂದ ದೂರಗಾಮಿ ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಯೋಜನೆ ಏನಾಗ್ತಾ ಇದೆ ಕೇಳಿದ್ರೆ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಬೇಕು. ಈಗ ಬೇರೆ ಯಾವ್ದ್ರಿಂದ ಆಗ್ತವೆ, ಯಾವ್ದ್ರಿಂದ ಎಲ್ಲಿ ಹೋಗ್ತವೆ ಅಂತೇಳಿ ಹೇಳ್ಕೊಳ್ಳುವಂತ ರೀತಿಯಲ್ಲಿ ಹುಡುಕಿಕೊಳ್ಳಬೇಕು. ಇದು ಒಂದು ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ಅಮೆರಿಕದ ಇಕಾನಮಿಗೆ ಏನು ಸಮಸ್ಯೆ ಆಗಿಲ್ಲ. ಆದ್ರೆ ಅಮೆರಿಕದ ಅವರ ಏನು ಆ ಘನತೆ ಇತ್ತಲ್ಲ, ಅದು ವಿಯೆಟ್ನಾಂ ಯುದ್ಧದಲ್ಲೂ ಆಯ್ತು, ಅಫ್ಘಾನಿಸ್ತಾನದಲ್ಲೂ ಆಯ್ತು, ಸುಪ್ರೀಮೆಸಿಗೆ ಒಂದು ಧಕ್ಕೆ ಇಷ್ಟು ಸ್ಪಷ್ಟವಾಗಿ ಇವತ್ತಿನವರೆಗೆ ಇತಿಹಾಸದಲ್ಲಿ ಬಂದಿಲ್ಲ. ಇದನ್ನು ನಾವು ಒಪ್ಕೊಳ್ಬೇಕು. ಅಮೆರಿಕದ ಈಗ ಯಾರ್ಯಾರು ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಮಿಡಿಯೇಟ್ ಆಗಿ 50% ಸ್ಯಾಂಕ್ಷನ್ಸ್ ಲಾಗು ಆಗುತ್ತೆ ಅಂತ, ಈ ಮಾತಿಗೆ ಬೆಲೆ ಇದೆಯಾ ಸರ್? ಈಗ ಏನು ಇಲ್ಲ, ಇಷ್ಟು ದಿವಸಕ್ಕೂ ಅದರದ್ದು ಬೆಲೆ ಸ್ವಲ್ಪ ಆದ್ರೂ ಹೆದರುತ್ತಿದ್ರು. ಈಗ ಭಾರತನೇ ತಕೊಳ್ಳಿ, 7 ವರ್ಷದಿಂದ ಯಾಕೋ ಅಮೆರಿಕ ಕಂಡೀಷನ್ ಆಗ್ತು ಅಂತ ಹೇಳ್ಕೊಂಡು ಹಿಂದೆ ಸರ್ಕೊಂಡು ಕೂತಿತ್ತು. ಇರಾನ್ದಿಂದ ಬೇರೆ ಮೂಲದಿಂದ ಬರ್ತಿತ್ತು, ಅದು ಬಿಟ್ಟು ಬಿಡಿ, ಅದನ್ನ ನಾವು ಬಹಿರಂಗವಾಗಿ ಹೇಳುವಾಗಿಲ್ಲ. ಹೌದು, ಅದು ಬರ್ತಿತ್ತು, ಅದು ಹಡಗು ನಡೀತಾ ಇರ್ತವೆ ಅದರಲ್ಲಿ, ಅದ್ರ ನೇರವಾಗಿಲ್ಲ. ಈಗ ಏನ್ ಹೇಳ್ತಾರೆ ಕೇಳಿದ್ರೆ, ಕಂಟಿನ್ಯೂಸ್ ಆಗಿ ಇರಾನೇ ಹೇಳ್ಬಿಟ್ಟಿದೆ ನಮ್ಮ ಮೇಲೆ ಯಾವುದೇ ಸ್ಯಾಂಕ್ಷನ್ ಮಾಡ್ಕೊಳ್ಳಿಕ್ಕಿಲ್ಲ ನೀವು ಅಂತೇಳಿ. ಮತ್ತೊಂದು ಅಂದ್ರೆ ನಮಗೆ ಒಳ್ಳೇದು, ನಿಜವಾಗಿ ಈಗ ಭಾರತ ವಿನ್ನಿಂಗ್ ಪೊಸಿಷನ್ ನಲ್ಲಿ ಇದೆ. ಮೊದಲನೇದಾಗಿ ಚಾಬಾರ್ ಹಾರ್ಬರ್ ಬಂದರ್ ನಾವು ಅಭಿವೃದ್ಧಿ ಮಾಡ್ಕೊಳ್ಬಹುದು. ಅದರಿಂದ ಮಾಡಿದ್ರೆ ನಮಗೆ ಅಫ್ಘಾನಿಸ್ತಾನದಿಂದ ಹಿಡಿದು ರಷ್ಯಾದವರೆಗೆ ಎಲ್ಲದಕ್ಕೂ ಅನುಕೂಲ. ಎರಡನೇದಾಗಿ ನಮಗ್ ಬರುವಂತ ರೂಟ್ ಚಾಬಾರ್ದ್ ಮೂಲಕ ಇಲ್ಲಿಗೆ ಬಂದ್ಬಿಟ್ರೆ ಹಾರ್ಮೋಜ್ ಜಲಸಂಧಿ ತಪ್ಪೋಗ್ಬಿಡ್ತವೆ ಅಲ್ಲಿಂದ. ಅದೊಂದು ಎರಡನೇದು ಅನುಕೂಲ. ಮೂರನೇದು ಏನು ಕೇಳಿದ್ರೆ, ನಾವು ಪರ್ಯಾಯ ಮಾರ್ಗವನ್ನು ಹುಡುಕ್ಬಿಟ್ಟಿದ್ದೇವೆ ಈಗಾಗಲೇ. ಆಫ್ರಿಕಾದಿಂದ ವೆನೆಜುವಾಲದಿಂದ ಬರ್ತಾ ಇರುವಾಗ ಸುಯೇಜ್ ಕ್ಯಾನಲ್ ನಿಂದ ಬರ್ತಾ ಇದೆ. ಈಗ ರಿಲಯನ್ಸ್ ಪೆಟ್ರೋಲಿಯಂ ತುಂಬಾ ಮಹತ್ತರವಾದಂತ ಪಾತ್ರವನ್ನ ವಹಿಸ್ಲಿಕ್ಕೆ ಸಿದ್ಧವಾಗ್ಕೊಂಡಿದೆ. ಇನ್ನೇನು ಮತ್ತೊಂದಂದ್ರೆ, ಇವತ್ತು ನೀವು ಒಂದು ಗಮನಿಸಬಹುದು, ಲ್ಯಾಡ್ಸನ್ ಅಂಡ್ ಟ್ರೂಬೋ ನಿನ್ನೆ ಇವತ್ತಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ರೀಬಿಲ್ಡ್ ಮಾಡುವಂತದ್ದಕ್ಕೆ ಇವತ್ತು ಅಮೆರಿಕ ಹೇಳಿ ಅಥವಾ ಯಾವುದೇ ಹೇಳಿ, ಭಾರತ ಮತ್ತೆ ಚೈನಾ ಕಂಪನಿಯ ಮಧ್ಯದಲ್ಲಿ ಇರಾನ್ ಅನ್ನ ರೀಬಿಲ್ಡ್ ಮಾಡಲಿಕ್ಕೆ ಪೈಪೋಟಿ ನಡೀತಾ ಇದೆ. ಆ ಎಲ್ಲ ದೃಷ್ಟಿಯಿಂದ ನೋಡಿದಾಗ ನಮಗೆ ಇಷ್ಟು ದಿವಸ ಏನು ಸಮಸ್ಯೆ ಆದ್ರೂ ಕೂಡ ಸರ್ಕಾರಗಳು ಜನಸಾಮಾನ್ಯರಿಗೆ ತೀರಾ ಹೊರೆ ಆಗದಿದ್ದಂತೆ ಪೆಟ್ರೋಲ್ ವಿಚಾರದಲ್ಲಿ ಏನು ಮಾಡಲಿಲ್ಲ. LPG ವಿಚಾರದಲ್ಲಿ ದಿನಬಳಕೆಗೆ ಸಮಸ್ಯೆ ಆಗದಿದ್ದ ಆದಷ್ಟು ಕಂಟ್ರೋಲ್ ಮಾಡಿದೆ. ಎರಡನೇದಾಗಿ ನಮ್ಮ ದೇಶದ 145 ಕೋಟಿ ಜನರಿಗೆ ನಾವು ಹೆಡ್ಸ್ ಅಪ್ ಹೇಳ್ಬೇಕು. ಡಿಮಾನಿಟೈಸೇಷನ್ ಆದಾಗ ಹೇಗೆ ಅರ್ಥ ಮಾಡ್ಕೊಂಡ್ರ, ಈಗಲೂ ಕೂಡ ಜನಸಾಮಾನ್ಯರು ಯಾವ ರಾಜಕೀಯ ಪಕ್ಷ ಏನೇ ಹೇಳಿದ್ರು ಕೂಡ ಪಾಪ ಸರ್ಕಾರ ಏನ್ ಮಾಡ್ತದೆ ಅಂತ ಕೇಳ್ಕೊಂಡು ಕೋಪರೇಟ್ ಮಾಡಿದಾರಲ್ಲ. ಬೇರೆ ದೇಶದಲ್ಲಾದ್ರೆ ಗಲಾಟೆ ಆಗ್ತಿತ್ತು. ನಮ್ಮ ದೇಶದ ಜನತೆಯ ಸಹನೆಗೆ ಮತ್ತೆ ಅರ್ಥ ಮಾಡಿಕೊಂಡಿದ್ದಕ್ಕೆ ನಾವು ಖಂಡಿತ ನಮ್ಮ ದೇಶದ ಜನತೆಗೆ ನಾವು ಅತ್ಯಂತ ಆಭಾರಿ ಆಗ್ಬೇಕು ಸರ್ಕಾರಗಳು. ಸರ್, ಆಫ್ಟರ್ ದಿ ಎಲೆಕ್ಷನ್ ಸರ್, ಪೆಟ್ರೋಲ್ ಡೀಸೆಲ್ ರೇಟ್ಗಳು ಜಾಸ್ತಿ ಆಗ್ಬೋದಾ? ಸಬ್ಸಿಡಿಗಳು ತೆಗೆದಾಕ್ಬೋದಾ? ಇಲ್ಲ, ಈಗ ಏನಾಗಿದೆ ಕೇಳಿದ್ರೆ 92 ಈಗ ಏನಿದೆ ಮತ್ತಿಂದ ಈಗ ಇವತ್ತಿಗೆ $92 ಇಳಿದಿದೆ ನಮ್ಮ ಕಚ್ಚಾ ತೈಲದ ಬೆಲೆ ಇವತ್ತು. ಅದ್ರ ಇವತ್ತು ನಾಳೆ ಇನ್ನೇನಾಗ್ತವೆ ಕೇಳಿದ್ರೆ ನೋಡಿ, ಇನ್ನೊಂದು 2 ತಿಂಗಳಲ್ಲಿ ಇದು ನಿಂತಿದೆ ಅಂತ ಹೇಳಿದ್ರೆ ಖಂಡಿತ $60ಗಿಂತ ಕಡಿಮೆ ಬರ್ತವೆ. ಇದು ಯುದ್ಧ ಮುಂದುವರಿಯುವಂತ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಯುದ್ಧ ನಿಂತೇ ಶಕ್ತಿ ಏನು ಯಾರಿಗೂ ಇಲ್ಲ.
ಶಕ್ತಿ ಏನೂ ಇಲ್ಲ. ಇವತ್ ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ ಭಾರತದ ಒಳಗಡೆ ಬಂದಿದ್ದಾರೆ, ಇನ್ನು ಲೆಕ್ಕ ಸಿಕ್ಕಿಲ್ಲ, ಯಾಕಂದ್ರೆ ಡೇ ಎಂಡ್ ಆಗ್ಲಿಲ್ಲ, ಇವತ್ತಿನ ಮಟ್ಟಿಗೆ ಬಂದಿದ್ದಾರೆ. ಮಜಾ ಅಂದ್ರೆ ಇವತ್ತು ಇಂಡಿಯನ್ ಇನ್ವೆಸ್ಟರ್ಸ್ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ, ಯಾಕಂದ್ರೆ ಲಾಭ ಮಾಡ್ಕೊಂಡ್ರು, ಇವತ್ತು ಒಳ್ಳೆ ಲಾಭ ಮಾಡ್ಕೊಂಡ್ರು ಇವ್ರು ಇಂಡಿಯನ್ ಇನ್ವೆಸ್ಟರ್ಸ್ ಭಾರತವನ್ನು ಯಾವತ್ತಿಗೂ ಕಾಪಾಡಿದ್ದಾರೆ. ಒಂದು ತಿಂಗಳಿಗೆ 20,000 ಕೋಟಿ ಸಿಪ್ನಲ್ಲಿ ಬರ್ತಾ ಇದೆ ಭಾರತಕ್ಕೆ ಇನ್ವೆಸ್ಟರ್ಸ್, ಜನಸಾಮಾನ್ಯರದು, ನನ್ನದು ನಿಮ್ಮಂತವ್ರು ಇನ್ವೆಸ್ಟರ್ಸ್. ಒಂದು ತಿಂಗಳಿಗೆ 20,000 ಕೋಟಿ ಮಾರ್ಕೆಟಿಗೆ ಬಿದ್ದಿದೆ. ಬೇರೆ ಯಾವುದೇ ದೇಶ ಆಗಿದ್ರೆ ಈ ರೀತಿ ಪ್ರಮಾಣದಲ್ಲಿ ಹೊರಗಡೆ ಹೋಗಿದ್ರೆ ದಿವಾಳಿಯಾಗಿ ಹೋಗ್ತಿತ್ತು. ಬಟ್ ನಮ್ಮ ದೇಶದ ಜನತೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಈ ದೇಶದ ಶೇರ್ ಮಾರ್ಕೆಟ್ ಅಷ್ಟೆಲ್ಲ ಕುಸಿಲಿಲ್ಲ, ಕುಸಿದಿದೆ. 13,000ದಷ್ಟು ಕುಸಿದಿದ್ರು ಕೂಡ ಏನೂ ತೊಂದರೆ ಆಗ್ಲಿಲ್ಲ. ಬಾರಿ ನಮ್ಮವ್ರು ಬಂದು ಕಾಪಾಡಿದ್ರು. ಇವತ್ತು ಅದನ್ನ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಸೊ ಮ್ಯೂಚುವಲ್ ಫಂಡ್ ಅವರಿಗೂ ಲಾಭ ಆಗಿದೆ. ಹಾಗಾಗಿ ಸೈಲೆಂಟ್ ಆಗಿ ನಾವು ನೋಡ್ಕೊಂಡು, ಪಾಕಿಸ್ತಾನ ಏನೇ ಕೊಚ್ಕೊಳ್ಳಿ, ನಿಜವಾಗಿ ಹೌದು, ಅವರು ಟೂಲ್ ಆಗಿತ್ತು, ಅವರನ್ನು ಯೂಸ್ ಮಾಡ್ಕೊಂಡ್ರು, ಅವರಿಂದ ಏನು ತೊಂದರೆ ಅವರಿಗೆ ಬರಲಿಲ್ಲ. ಬಟ್ ಅಮೆರಿಕ ಹೇಗಿದೆ ಗೊತ್ತಾ, ಯಾರನ್ನು ಕೂಡ ಎಷ್ಟಕ್ ಬೇಕೋ ಅಷ್ಟನ್ನು ಬಳಸ್ಕೊಂಡು ಬೀಸಾಡಿ ಬಿಡ್ತವೆ. ನಾವು ಅದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಕಾದಂತ ಅಗತ್ಯತೆ ಇಲ್ಲ ಅಲ್ಲಿ. ಈಗ ಭಾರತ ವಿಚಾರದಲ್ಲಿ ಅಮೆರಿಕಾಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರೋದು ಭಾರತದ ರಾಜತಾಂತ್ರಿಕತೆಗೆ ದೊಡ್ಡ ಹೊಡೆತ ಅನ್ನೋ ಹಿನ್ನಡೆ ಅನ್ನೋ ರೀತಿಯಲ್ಲಿ ಪ್ರತಿಪಕ್ಷಗಳು ಏನು ಮಾತಾಡ್ತಿದಾವಲ್ಲ ಸರ್? ಇಲ್ಲ, ಹಾಗೇನಾದ್ರೂ ಇದ್ದಿದ್ರೆ ಇವತ್ತಿಗೆ ಅಮೆರಿಕ ಭಾರತದೊಟ್ಟಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇರ್ಲಿಲ್ಲ. ಭಾರತನು ಇರಾನು ಕೂಡ ಭಾರತದೊಟ್ಟಿಗೆ, ಈ ಇರಾನಿನ ರಾಯಭಾರಿ ಭಾರತದೊಟ್ಟಿಗೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ, ಭಾರತದಿಂದ ಇರಾನಿಗೆ ಹೋಗ್ಬೇಕಾದಂತದ್ದು ಎಲ್ಲವೂ ಕೂಡ ಆಹಾರ ಸಾಮಗ್ರಿಗಳಿಗೆ ಹೋಗ್ತಾ ಇರುವಂತದ್ದೇ ಮುಖ್ಯವಾದಂತ ಒಂದು ಕಾರಣ. ಅದು ಅವ್ರಿಗೆ ಬೇಕಾಗಿರುವಂತ ದಿನನಿತ್ಯದ ಆಹಾರ, ಫುಡ್ ಸಪ್ಲೈಸ್ ಏನಿದೆಯಲ್ಲ ಭಾರತದಿಂದ ಹೋಗ್ತಾ ಇರ್ತವೆ. ಅದನ್ನ ಯಾರು ಕೂಡ ತಡೆಕೊಳ್ಳಿಕ್ ಆಗೋದಿಲ್ಲ. ಅದು ಜಗತ್ತಿನಲ್ಲಿ ವಿಶ್ವಸಂಸ್ಥೆದೊಂದು ನಿಯಮ ಇದೆ, ಫುಡ್ ಗ್ರೇನ್ಸ್, ಅವ್ರಿಗೆ ದಿನನಿತ್ಯದಕ್ಕೆ ಬೇಕಾದದಕ್ಕೆ ತೊಂದರೆ ಮಾಡಬಾರ್ದು. ಅದಕ್ಕೆ ಇವತ್ತದು ಇರಾನು ಕೂಡ ಭಾರತದ ಮೇಲೆ ತುಂಬಾ ಡೀಪ್ ರಿಲೇಶನ್ಶಿಪ್ ಇಟ್ಕೊಂಡಿದೆ. ರಾಜತಾಂತ್ರಿಕವಾಗಿ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಏನೇ ಹೇಳ್ಬಹುದು, ಬಟ್ ಚಾಬಾರ್ ಬಂದರಿಗೆ ಭಾರತದೊಟ್ಟಿಗೆ ಯಾವತ್ತಿಗೂ ಕೂಡ ಅದೇ. ಇನ್ನು ಮುಂದೆ ಈ ರಿಲೇಶನ್ಶಿಪ್ ಮತ್ತು ಕೂಡ ಫಾಸ್ಟ್ ಆಗಿರ್ತದೆ. ಇದು ರಾಜತಾಂತ್ರಿಕ ಸೋಲಲ್ಲ. ಇವತ್ತಿನ ದಿವಸದಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಭಾರತ ಸರ್ಕಾರ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಬಟ್ ಈ ಯುದ್ಧ ತಂದಿರೋದು ಏನು ಗೊತ್ತಾ ಸರ್? ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನು ಹೇಳ್ತೇನೆ. ಈ ಯುದ್ಧಕ್ಕಿಂತಲೂ ಮೊದಲು ಕೇವಲ 17ರಿಂದ 21 ದೇಶದೊಟ್ಟಿಗೆ ನಮ್ದು ತೈಲದ ಇಂಪೋರ್ಟ್ ಇತ್ತು. ಈಗ 41 ದೇಶಕ್ಕೆ ವಿಸ್ತಾರ ಮಾಡಿದ್ದಾರೆ. ಆಫ್ರಿಕಾದೊಟ್ಟಿಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ವೆನೆಜುವೆಲಾದಿಂದ ಬಂತು, ಅಮೆರಿಕದಿಂದ ಬಂತು, ಚೀಪ್ ರೇಟ್ ಅನ್ನೋದು ಬಂತು. ರಷ್ಯಾದಿಂದ ಬರ್ತಾ ಇರೋದು ನೆಗೋಸಿಯೇಷನ್. ಈಗ ರಷ್ಯಾ ಇದ್ರಲ್ಲಿ ಕೊಡ್ತಾ ಇಲ್ಲ, ನೆಗೋಸಿಯೇಷನ್ ಆಗ್ತಾ ಇದೆ. ಕನ್ಸೆಷನ್ ಅಲ್ಲಿ ಕೊಡ್ತಾ ಇಲ್ಲ, ನೆಗೋಸಿಯೇಷನ್ ಏನೇನು ಅವ್ರಿಗೆ ಏನೇನು ಎಲ್ಲೆಲ್ಲಿ ಡಿಮಾಂಡ್ ಬಂತಲ್ಲೂ ನೋಡ್ಕೊಳ್ತಾ ಇಂಡಿಯಾಕ್ಕೂ ಕೊಡ್ತಾ ಇದೆ. ಆದ್ರೆ ಬೇರೆ ಅಷ್ಟಲ್ಲ, ಸ್ವಲ್ಪ ನೆಗೋಸಿಯೇಷನ್ ಮಾಡ್ತಾ ಇದೆ. ಮೊದಲು ಹೇಳಿದಾಗ $13 ಕಡಿಮೆ, $12 ಕಡಿಮೆ ಅಂತ ಹೇಳಿಲ್ಲ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಭಾರತ ಮತ್ತೆ ಪುನಃ ಇದೊಂದು ಒಳ್ಳೆ ಪೊಸಿಷನ್ ನಲ್ಲಿ ಪರ್ಯಾಯ ಮಾರ್ಗವನ್ನ, ಪರ್ಯಾಯ ಸೋರ್ಸ್ ಅನ್ನ ಮಾಡಿಕೊಳ್ಳುವಂತ ಅವಕಾಶ ಸಿಕ್ಕಿದೆ. ಎನರ್ಜಿ ಸೆಕ್ಟರ್ ಅಲ್ಲಿ ಇನ್ನೂ ಬಹಳಷ್ಟು ಯೋಚನೆಗಳನ್ನ ಮಾಡಬೇಕಾಗಿದೆ. ನಮ್ಮ ಒಂದು ಸ್ವಂತ ಬಲದ ಮೇಲೆ ನಾವು ನಿಂತ್ಕೊಳ್ಳುವಂತಹ ಒಂದು ಶಕ್ತಿಯನ್ನ ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಬೇಕಾದಂತಹ ಪಾಠ ಕಲ್ತಿದ್ದೀವಿ ಅಂತ ಅನ್ಸುತ್ತೆ. ಆಮೇಲೆ ಸರ್ ಹೆಂಗೆ ಅಂತಂದ್ರೆ ಈ ರಾಜತಾಂತ್ರಿಕತೆ, ವಿದೇಶಾಂಗ ನೀತಿಗಳು ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆ ಅಥವಾ ತಿಳಿದೇ ಇರೋ ವಿಷಯಗಳೇ ಆಗಿದ್ವು. ಆದ್ರೆ ಈಗ ನೀವು ಒಬ್ಬ ಆಟೋ ಡ್ರೈವರ್ನ ಕೇಳಿ ಆತ ಎಲ್ಲ ಯಾರ ಜೊತೆ ಹೆಂಗಿರ್ಬೇಕು, ಯಾವ ದೇಶದ ಜೊತೆಗೆ ಎಷ್ಟು ಲಿಮಿಟೇಷನ್ ಅಲ್ಲಿ ಯಾವ ರೀತಿ ವ್ಯವಹಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡುವಂತೆ ಈ ಯುದ್ಧ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಅದು ಈಗಿನ ಬದಲಾವಣೆ. ಎನಿಹೌ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾರಾಯಣ ಯಾಜಿ ಸರ್, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್.